ಹಾಯ್ ಹಲೋ ವೆಲ್ಕಮ್ ಟು ಸುಚೀಸ್ ವಿಚಾರ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಏನಂತ ಹೇಳಿದರೆ ಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ. ಇವತ್ತು ನನ್ನ ಮಗಳ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ, ಅವರು ಲಾಸ್ಟ್ ಇಯರ್ ಯಾವ ರೀತಿ ಮಾಡಿದರು, ಹಾಗೆಯೇ ಈ ವರ್ಷ ಯಾವ ರೀತಿ ಮಾಡಿದರು, ಎಲ್ಲ ವಿಡಿಯೋನ ಇವತ್ತು ಹಾಕ್ತಾ ಇದ್ದೀನಿ. ನನ್ನ ಮಗಳು ಸೀನಿಯರ್ KGಯಲ್ಲಿ ಅವಳು ಓದ್ತಾ ಇದ್ದಾಳೆ. ಅಲ್ಲಿ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ನಮಗೆ ಮೊದಲೇ ಇನ್ಫಾರ್ಮ್ ಮಾಡಿರ್ತಾರೆ ಯಾವ ದಿನ ನಾವು ಮಾಡ್ತೀವಿ, ಸೆಲೆಬ್ರೇಷನ್ ಯಾವ ರೀತಿ ಮಾಡ್ತೀವಿ, ಹಾಗೆಯೇ ನೀವು ಯಾವ ರೀತಿ ಡ್ರೆಸ್ಅಪ್ ಆಗಿ ಬರಬೇಕು ಎಲ್ಲನೂ ಮೊದಲೇ ಇನ್ಫಾರ್ಮ್ ಮಾಡಿರ್ತಾರೆ ನಮಗೆ. ಕೃಷ್ಣ ರಾಧೆ ಯಶೋದೆಯಾಗಿ ನಾವು ಡ್ರೆಸ್ಅಪ್ ಆಗಿ ಹೋಗ್ಬೋದು. ಹಾಗೆಯೇ ಬೇರೆ ಬೇರೆ ಕಾಂಪಿಟೇಷನ್ ಕೂಡ ಇಟ್ಟಿರ್ತಾರೆ ಸೆಕ್ಷನ್ ವೈಸ್. ಪ್ಲೇ ಗ್ರೂಪಿಗೆ ಆ್ಯಂಡ್ ನರ್ಸರಿ, ಜೂನಿಯರ್ KG ಆ್ಯಂಡ್ ಸೀನಿಯರ್ KG ಎಲ್ಲ ಸೆಕ್ಷನ್ಗೂ ಕಾಂಪಿಟೇಷನ್ ಇಟ್ಟಿರ್ತಾರೆ. ಯಾವ ರೀತಿ ಕಾಂಪಿಟೇಷನ್ ಅಂದರೆ ರಂಗೋಲಿ ಮತ್ತು ಫ್ಲೂಟ್ ಮೇಕಿಂಗ್, ಫ್ಲೂಟ್ ಮಾಡೋದು, ರಂಗೋಲಿ ಹಾಕೋದು ಮತ್ತು ಡ್ಯಾನ್ಸ್, ಈ ಎಲ್ಲ ರೀತಿಯ ಕಾಂಪಿಟೇಷನ್ ಇಟ್ಟಿರ್ತಾರೆ. ಇದರಲ್ಲಿ ವಿನ್ ಆದವ್ರಿಗೆ ಅವ್ರು ಏನು ಮಾಡ್ತಾರೆ ಅಂದರೆ ಆ್ಯನ್ಯುವಲ್ ಡೇಯಲ್ಲಿ ನಮಗೆ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆ ರೀತಿ ಮಾಡಿರ್ತಾರೆ. ಪ್ರೋಗ್ರಾಮ್ ಅಂತೂ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿರ್ತಾರೆ, ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿರ್ತಾರೆ. ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಕ್ಕಳು ಅಂತೂ ತುಂಬಾ ಎಂಜಾಯ್ ಮಾಡ್ತಾರೆ, ಖುಷಿ ಪಡ್ತಾರೆ. ಹಾಗೆಯೇ ನಾವು ಅಷ್ಟೇ ಎಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಪ್ರೋಗ್ರಾಮ್ ಅಂತೂ ಸೂಪರಾಗಿ ಆಗಿರುತ್ತೆ. ಇಲ್ಲಿ ನೋಡಿ, ನಾನು ರಂಗೋಲಿ ಸ್ಪರ್ಧೆಯಲ್ಲಿ ಕಾಂಪಿಟೇಷನ್ ಮಾಡಿದ್ದೆ. ಅಂದರೆ ಇಲ್ಲಿ ಫ್ಲವರಲ್ಲೇ ರಂಗೋಲಿ ಮಾಡಬೇಕು, ಪೌಡ್ರ್ ಯೂಸ್ ಮಾಡೋಂಗೇ ಇಲ್ಲ. ರಂಗೋಲಿ ಸ್ಪರ್ಧೆಯಲ್ಲಿ ನಾನು ಕಾಂಪಿಟೇಷನಲ್ಲಿ ಕಾಂಪೀಟ್ ಮಾಡಿದ್ದೆ. ಹಾಗೆಯೇ ನಾವು ಡ್ಯಾನ್ಸ್ ಕೂಡ ಮಾಡಿದ್ವಿ. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೇರಿ ಡ್ಯಾನ್ಸ್ ಮಾಡಿದ್ವಿ. ಹಾಗೆಯೇ ನನ್ನ ಫ್ರೆಂಡ್ ಕೂಡ ಫ್ಲೂಟ್ ಮೇಕಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಅವರ ಮಗ ಸೀನಿಯರ್ KGಯಲ್ಲಿ ಓದ್ತಾ ಇರೋದ್ರಿಂದ ಅವರಿಗೆ ಬೇರೆ ಕಾಂಪಿಟೇಷನ್ ಇಟ್ಟಿದ್ದರು ಫ್ಲೂಟ್ ಮೇಕಿಂಗ್, ನಮಗೆ ರಂಗೋಲಿ ಸ್ಪರ್ಧೆಯನ್ನು ಇಟ್ಟಿದ್ದರು. ಅವ್ರ ಮಗನನ್ನು ಅವರು ಕೃಷ್ಣನಾಗಿ ರೆಡಿ ಮಾಡಿದರು, ನಾನು ನನ್ನ ಮಗಳನ್ನು ರಾಧೆಯಾಗಿ ರೆಡಿ ಮಾಡಿದ್ದೆ. ತುಂಬಾ ಚೆನ್ನಾಗಿ ರೆಡಿಯಾಗಿದ್ದರು. ಹಾಗೆಯೇ ಅಲ್ಲಿ ತುಂಬ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅಲ್ಲೇ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಸೊ ಟೋಟಲಿ ಚೆನ್ನಾಗಿತ್ತು ಆ ದಿನ. ಹಾಗೆಯೇ ಇಲ್ಲಿ ನಾನು ಕೆಲವೊಂದು ಫೋಟೋಸನ್ನು ಶೇರ್ ಮಾಡಿದ್ದೇನೆ. ಅಲ್ಲೇ ನಾವು ಸ್ಕೂಲಲ್ಲೇ ಫೋಟೋಶೂಟ್ ಮಾಡ್ಕೊಂಡ್ವಿ, ತುಂಬ ಚೆನ್ನಾಗಿತ್ತಂತ ಆ ಡೆಕೋರೇಷನ್ ಎಲ್ಲ. ಸೊ ಕೆಲವೊಂದು ಫೋಟೋಸನ್ನು ಇಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಫೋಟೋಸ್ ಮತ್ತು ವಿಡಿಯೋಸ್ ಲಾಸ್ಟ್ ಇಯರ್ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದಾರೆ ಅದು ವಿಡಿಯೋಸ್ ಎಲ್ಲ ಹಾಕಿದ್ದೇನೆ. ಹಾಗೆಯೇ ಈ ವರ್ಷ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದಾರೆ ತೋರಿಸ್ತೀನಿ. ಈ ವರ್ಷವೂ ಕೂಡ ನಾವು ರಾಧೆಯಾಗಿ ಮತ್ತು ಯಶೋದೆಯಾಗಿ ರೆಡಿಯಾಗಿ ಹೋಗಿದ್ವಿ. ತುಂಬಾ ಚೆನ್ನಾಗಿ ಮಾಡಿದರು. ಪ್ರೋಗ್ರಾಮ್ ಕೂಡ ನೋಡಿ ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ನೋಡಿ ಈ ರೀತಿ ರೆಡಿ ಮಾಡಿದ್ದಾರೆ.
ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.